ಹಲೋ ಗಾಯ್ಸ್, ಇವತ್ತು ಮಸಾಲ ಮಜ್ಜಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಬೆಳ್ಳುಳ್ಳಿ, ನಂತರ ಸ್ವಲ್ಪ ಶುಂಠಿ ಹಾಕ್ಕೋಬೇಕು. ಇದು ಆದಮೇಲೆ ಒಂದು ಚಿಕ್ಕ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ. ಇವು ಮೂರನ್ನು ಹಾಕ್ಕೊಂಡ್ಮೇಲೆ ಸ್ವಲ್ಪ ಮೊಸರನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ರುಬ್ಕೋಬೇಕು. ಅಂದರೆ ಸ್ವಲ್ಪ ಫುಲ್ಲು ನೀರು ಥರ ಆಗೋ ತನಕ ರುಬ್ಕೊಳ್ಳಿ. ಪಕ್ಕದಲ್ಲಿ ಅದು ರುಬ್ಬೋ ತನಕ ಒಂದು ಪಾತ್ರೆಗೆ, ಇದು ಆಪ್ಷನಲ್, ನಿಮಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಆಪ್ಷನಲ್ ಅಲ್ಲ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮಾತ್ರ ಆಪ್ಷನಲ್. ಇದು ನೀವು ಹಾಕ್ಕೊಂಡ್ರೆ ಹಾಕ್ಕೋಬೋದು, ಬಿಟ್ಟರೆ ಬಿಡ್ಬೋದು. ಈಗ ಮಿಶ್ರಣನ ನಾವೇನು ಮಾಡಬೇಕು, ಸೋಸ್ಕೋಬೇಕು ಚೆನ್ನಾಗಿ. ಒಂದು ಕಾಫಿ ಸೋಸೋದ್ರಲ್ಲಿ ಅಥವಾ ಅದಕ್ಕೆ ಸಪ್ರೇಟಾಗಿ ನೀರು ಸೋಸೋಕ್ಕೆ ಅಂತ ನಾವು ಇಟ್ಕೊಂಡಿರ್ತೀವಲ್ವ, ಅದರಲ್ಲಿ ನಾವು ಚೆನ್ನಾಗಿ ಸೋಸ್ಕೊಂಡು ಅದಕ್ಕೆ ಇನ್ನೊಂಚೂರು ನೀರು ಹಾಕ್ಕೊಂಡು ನೀಟಾಗಿ ಮಿಶ್ರಣ ಮಾಡ್ಕೋಬೇಕು. ಈಗ ಉಳಿದಿರುವಂತಹ ಮಜ್ಜಿಗೆ, ಅದಕ್ಕೆ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಉಪ್ಪು ನಿಮಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಇಷ್ಟೆಲ್ಲ ಹಾಕಿ ಮಿಕ್ಸ್ ಮಾಡಿದ ತಕ್ಷಣವೇ ನಿಮಗೆ ರುಚಿಕರಾದಂತಹ ಮಸಾಲ ಮಜ್ಜಿಗೆ ಸವಿಯಲು ಸಿದ್ಧ. ಆಮೇಲೆ ಒಂದು ಲೋಟಕ್ಕೆ ಹಾಕ್ಕೊಂಡು ಕುಡೀರಿ. ಇದನ್ನು ಕುಡಿತಿದ್ರೆ ಮತ್ತೆ ಕುಡಿಬೇಕು ಅನಿಸತ್ತೆ. ಬಾಯ್.